ಹರೇ ಕೃಷ್ಣ. ಎಲ್ರಿಗೂ ಕಲ್ಯಾಣಿ ಈಡನ್ ವೈಬ್ಸ್ಗೆ ಸ್ವಾಗತ. ನಾವೀಗ ತಿರುಪತಿಗೆ ಬಂದಿದ್ದೀವಿ. ತಿರುಮಲ ತಿರುಪತಿ ಅಲ್ಲ, ಇದು ದಕ್ಷಿಣ ತಿರುಪತಿ, ಬೆಂಗಳೂರಿಗೆ ಸ್ವಲ್ಪ ಸಮೀಪದಲ್ಲೇ ಇರೋದು. ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ಎಷ್ಟು ಖುಷಿಯಾಗುತ್ತಂದರೆ ನೀವೊಮ್ಮೆ ಬಂದು ನೋಡಿ. ದೇವರ ಶಕ್ತಿಯ ಜೊತೆ ಪ್ರಕೃತಿ ಸೌಂದರ್ಯವೂ ಇದ್ದು ಕಣ್ಮನಗಳಿಗೆ ಆನಂದ ಕೊಡುತ್ತದೆ. ಬೆಟ್ಟ, ಗುಡ್ಡ, ನದಿ, ಹಸಿರು, ಸಿರಿ ರಮಣೀಯ. ಎಷ್ಟೊತ್ತು ಇದ್ದರೂ ಬೇಜಾರಿಲ್ಲ. ಬಂದವರು ಖಂಡಿತ ತೃಪ್ತಿಯಿಂದ ಸಂತೋಷದಿಂದ ಹೋಗುವುದರಲ್ಲಿ ಸಂಶಯ ಇಲ್ಲ. ಬಂದವರು ವೆಂಕಟೇಶ್ವರ ಅನುಗ್ರಹದ ಜೊತೆ ಸಂತೋಷದಿಂದ ಇದೇ ಕಾಣುವುದು ದಕ್ಷಿಣದ ತಿರುಪತಿ ದೇವಸ್ಥಾನ. ಇದು ಬೆಂಗಳೂರಿನಿಂದ ಹೊಸೂರಿಗೆ ಬಂದು 50 ಕಿಲೋಮೀಟರ್, ಹೊಸೂರಿನಿಂದ ಸುಮಾರು ಒಂದು 20 ಕಿಲೋಮೀಟರ್ ಒಳಗಡೆ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಕಂಡುಬರುವಂತಹ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ಒಳಗಡೆ ಕ್ರಮಿಸಿದಂತೆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಬಂದಂತೆ ಕಾಣುವುದೇ ಈ ದೇವಸ್ಥಾನ. ತುಂಬ ಚೆನ್ನಾಗಿರುವಂತಹ ಸುಂದರವಾದ ವಾತಾವರಣದಲ್ಲಿ ಈ ದೇವಸ್ಥಾನದ ನಿರ್ಮಾಣವಾಗಿದೆ. ಈ ದೇವಸ್ಥಾನವು ಸುತ್ತಮುತ್ತಲು ನೀವು ವೀಕ್ಷಿಸಿದಂತೆ ಹಲವು ಬೆಟ್ಟ ಗುಡ್ಡಗಳ ಹಾಗೂ ಹಸಿರುಗಳ ಆವರಣದಿಂದ ಮಧ್ಯದಲ್ಲಿ ಸ್ಥಾಪಿಸಲ್ಪಟ್ಟಂತೆ ನಮಗೆ ಕಾಣಿಸುತ್ತದೆ. ನಿಜವಾಗಲೂ ಹೌದು, ಇದು ಕೇಂದ್ರ ದೇವಸ್ಥಾನ, ಕೇಂದ್ರ ಬಿಂದುವಲ್ಲಿ ಸ್ಥಾಪಿತವಾಗಿದೆಯೇನೋ ಅಂತೇಳಿ ಅಂದ್ಕೋಬೇಕು. ಬನ್ನಿ ಒಳಗಡೆ, ದೇವಸ್ಥಾನದ ಒಳಗಡೆ ಹೋಗೋಣ. ಒಳಗಡೆ ಸಾಮಾನ್ಯವಾಗಿ ಫೋಟೋಗಳನ್ನು ನಿಷೇಧಿಸಲಾಗಿದೆ. ಅದೇ ರೀತಿ ನೀವು ಪ್ರವೇಶಿಸಿದಂತೆ ಸಿಗುವಂಥದ್ದು ಗರುಡದೇವರ ಮೂರ್ತಿ. ಈ ಗರುಡದೇವರ ಮೂರ್ತಿ ಎದುರುಗಡೆ ಇರುವಂಥದ್ದು ಶ್ರೀ ಬಾಲಾಜಿಯ ಒಂದು ಗರ್ಭಗುಡಿ. ಸರದಿ ಸಾಲಲ್ಲಿ ಎಲ್ಲ ಭಕ್ತಾದಿಗಳು ದೇವರನ್ನು ದರ್ಶಿಸ್ಬೋದು. ಅದೇ ರೀತಿ ದೇವಸ್ಥಾನದ ಒಳಗಡೆ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ದೇವರುಗಳ ಮೂರ್ತಿಗಳನ್ನು ನೋಡುತ್ತೀವಿ. ಇಲ್ಲಿ ಪ್ರಮುಖವಾದ ಮೂರ್ತಿಯೇ ದಕ್ಷಿಣದ ತಿರುಪತಿ ದೇವಸ್ಥಾನದ ತಿಮ್ಮಪ್ಪ. ಸುಂದರವಾಗಿದೆ. ಈ ವಿಗ್ರಹವು ಸುಂದರವಾಗಿದೆ. ಇಲ್ಲಿ ನಾವು ದೇವರ ಛಾಯಾಗ್ರಹಣವನ್ನು ಮಾಡುವಂತಿಲ್ಲ ಅಂಥೇಳಿ ನಾವು ದೇವರ ಫೋಟೋವನ್ನು ತೋರಿಸಿದ್ದೀವಿ. ಅದೇ ರೀತಿ ಹೊರಗಡೆ ಹೋಗಬೇಕಾದ್ರೆ ನಮಗೆ ಕಾಣುವಂಥದ್ದೇ ವೆಂಕಟರಮಣ ಹಾಗೂ ಭೂದೇವಿ ಶ್ರೀದೇವಿ ಇಬ್ಬರುಗಳಿರುವಂತಹ ಮೂರ್ತಿಗಳನ್ನು ಕಾಣಬಹುದು. ಅದು ನನಗನ್ಸುತ್ತೆ ಉತ್ಸವ ಮೂರ್ತಿ ಆಗಿರ್ಬೋದು ಅಂತ. ಹೊರಗಡೆ ಬಂದಾಗೆ ನಮಗೆ ಈ ಗರುಡಗಮದ ಹತ್ರ ನಾವು ಆವಾಗ ಮಾತಾಡಿದ್ದೀವಿ. ಕೆಳಗಡೆ ಒಂದು ಸುಂದರವಾದ ಒಂದು ಗಜಲಕ್ಷ್ಮಿಯ ಕೆತ್ತನೆಯನ್ನು ನಾವು ಕಾಣ್ಬೋದು. ಬಹಳ ವಿಶಿಷ್ಟವಾದ ಹಾಗೂ ತುಂಬಾ ಮಹಿಮೆಯುಳ್ಳ ಅಂತಹ ಗಜಲಕ್ಷ್ಮಿಯ ವಿಗ್ರಹದ ಕೆತ್ತನೆಯಾಗಿದೆ. ಆ ವಿಗ್ರಹದ ಕೆಳಗಡೆ ಎಲ್ಲರೂ ದೀಪ ಧೂಪ ಹಚ್ಚಿ ದೇವಿಗೆ ಪ್ರಾರ್ಥಿಸುತ್ತಾರೆ. ಗಜಲಕ್ಷ್ಮಿ ಎಂದಾಗ ಸ್ತ್ರೀಯರಿಗೆ ಅತಿ ಪ್ರಮುಖವಾದ ದೇವಿ, ಸೌಭಾಗ್ಯ
ಸನ್ಮಂಗಳನ್ನುಂಟು ಮಾಡುವ, ಸಂಪತ್ತನ್ನು ಕೊಡುವ ಗಜಲಕ್ಷ್ಮಿ ಪ್ರತಿಯೊಂದು ಭಕ್ತಾದಿಗಳಿಗೂ ಕೂಡ ಅನುಗ್ರಹಿಸ್ತಾ ಇದ್ದಾಳೆ. ದೇವಸ್ಥಾನದ ಗರುಡಗಂಬದ ಕೆಳಗಡೆ ಇರುವಂತಹ ಈ ಗಜಲಕ್ಷ್ಮಿಯನ್ನು ಪೂಜಿಸ್ತಿರುವಂತೆಯೇ ಒಂದು ನೋಟ ನೀವು ನೋಡ್ಬೋದು. ಇಲ್ಲಿ ಹೋದಾಕ್ಷಣ ತಾಯಿ ನಮಗೆ ಪ್ರಸಾದವನ್ನು ಇತ್ತಿದ್ದಾಳೆ. ಅದೇ ಒಂದು ಪನ್ನೀರು ಗುಲಾಬಿಯನ್ನು ಆಕೆ ನಮಗೆ ಕೊಟ್ಟಿದ್ಲು. ಸೊ ತುಂಬ ಸಂತೋಷವಾಯಿತು ನಮಗೆ ನೋಡಿ. ಅಂದರೆ ಬಂದ ಭಕ್ತರಿಗೆ ಯಾವ ರೀತಿಯಲ್ಲಿ ತಾಯಿ ಸನ್ಮಾನಿಸುತ್ತಾಳೆ ಅನ್ನುವಂಥ ಒಂದು ಚಿತ್ರಣವನ್ನು ನಾವು ನೋಡ್ಬೋದು. ಕೈಯಲ್ಲಿ ನೋಡಿ ಗುಲಾಬಿ ಹಿಡ್ಕೊಂಡಿದ್ದಾರೆ ಮಮತಾ. ಸೊ ಅದೇ ಆ ಪ್ರಸಾದವನ್ನು ಗಜಲಕ್ಷ್ಮಿಯು ನಮಗೆ ಕೊಟ್ಟಂತಹ ಪ್ರಸಾದ. ನಮಗೆ ಬಹಳ ರೋಮಾಂಚನವಾಗುತ್ತದೆ ಈ ವಿಷಯವನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು. ನೋಡಿ, ಅದೇ ಗುಲಾಬಿಯನ್ನು ಕೊಟ್ಟಿದ್ದ ತಾಯಿ ಅನುಗ್ರಹಿಸುತ್ತಾಳೆ. ತುಂಬ ಈ ಜಾಗಕ್ಕೆ ವಿಶೇಷವಾದ ಒಂದು ಮಹಿಮೆ ಇದೆ. ತಿರುಪತಿಯಲ್ಲಿ ಬಾಲಾಜಿಯನ್ನು ನೋಡಿದ ಹಾಗೆಯೇ ಇಲ್ಲಿ ದಕ್ಷಿಣ ತಿರುಪತಿ ಎಂದಾಗ ಇಲ್ಲಿ ಬಾಲಾಜಿಯು ಕೂಡ ನೆಲೆ ನಿಂತು ಬಂದ ಭಕ್ತಾದಿಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಬೇಡಿದ ವರವನ್ನು ಕೊಡುವಂತಹ ದೇವರು. ಹೀಗೆ ಕಷ್ಟ ಪರಿಹರಿಸಿಕೊಂಡವರು ನಮ್ಮಲ್ಲಿ ಮಾತಾಡಿದ್ದಾರೆ. ಮುಂದೆ ನೋಡೋಣ. ಆದ್ಯಂತರೈತಿ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಮೂತೆ ಮಹಾಲಕ್ಷ್ಮೀ ನಮಸ್ತೆ ಸ್ಥೂಲ ಸೂಕ್ಷ್ಮಾದ್ರೆ ಮಾ ಶಕ್ತಿ ಮಾವದರೆ ಮಹಾಪಾಪರ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರನ್ ಮಾತರ್ ಮಹಾಲಕ್ಷ್ಮೀ ನಮಸ್ತೆ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತರ್ ಮಹಾಲಕ್ಷ್ಮೀ ನಮಸ್ತುತೆ. ಸ್ನೇಹಿತರೆ, ಇಲ್ಲಿ ಬರಬೇಕಾದ್ರೆ ಖಾಸಗಿ ವಾಹನದಲ್ಲಿ ಬರಬೇಕಾಗತ್ತೆ. ಯಾಕಂದರೆ NH ವರೆಗೂ ನಿಮಗೆ ಬಸ್ಸಿನ ವ್ಯವಸ್ಥೆ ಇರಬಹುದೇನೋ. ಅಂದರೆ ಹೊಸೂರು ಕಡೆ ಬರುವಂಥ ಅಥವಾ ತಮಿಳುನಾಡು ಕಡೆ ಹೋಗುವಂಥ ಬಸ್ಸುಗಳು ಸಿಗ್ತವೆ. ಆದರೆ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ನಷ್ಟು ದೂರದಲ್ಲಿರುವಾಗ ನೀವು ನಡ್ಕೊಂಡು ಬರಬೇಕಾಗತ್ತೆ ಅಥವಾ ತಮ್ಮ ಸ್ವಂತ ವಾಹನದಲ್ಲಿ ಬರಬೇಕಾಗತ್ತೆ. ನಮಸ್ಕಾರ. ನಾವು ಆ್ಯಕ್ಚುಲಿ ಕಲ್ಯಾಣಿ ಹಿಡನ್ ವೈಬ್ಸ್ ಅಂತೇಳಿ ಚಾನಲಿಂದ ಯೂಟ್ಯೂಬ್ ಚಾನಲು ನಾವು ಸ್ಪಿರಿಚುವಲ್ ಚಾನಲ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಯಾಕಂತೇಳಿದರೆ ಎಲ್ಲ ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ದೇವಸ್ಥಾನಗಳ ಎಲ್ಲ ವಿಷಯಗಳನ್ನು ಜನಗಳಿಗೆ ತಿಳಿಸಬೇಕು. ಆಮೇಲೆ ಹಿಂದೂ ಧರ್ಮದಲ್ಲಿ ಇರುವಂಥದ್ದೇ ಸಾಮಾನ್ಯವಾಗಿ ಎಲ್ಲರೂ ದೇವರ ಭಕ್ತಿ ಮಾಡುವವರೇ ಇರ್ತಾರೆ. ಸೊ ಹಿಂದೂ ಧರ್ಮದಲ್ಲಿ, ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ಬೇಕಾದಷ್ಟು ಲಕ್ಷೋಪಲಕ್ಷ ದೇವಾಲಯಗಳಿದ್ದಾವೆ. ಎಲ್ಲ ದೇವಾಲಯಗಳನ್ನು ನಮಗೆ ಕವರ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಸಾಧಾರಣ ಹೆಚ್ಚಿನ ದೇವಸ್ಥಾನಗಳು, ಪ್ರಾಮುಖ್ಯವಾದ ದೇವಸ್ಥಾನಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿಯ ಕೆಲವು ವಿಷಯಗಳನ್ನು ಪೂರ್ತಿ ದೇವಸ್ಥಾನದ ವಿಚಾರವಾಗಿ ನಾವು ಮಾತಾಡಬೇಕಂತೇಳಿದ್ದೀವಿ. ಸೊ ನಾವು ಆ ಚಾನಲಲ್ಲಿ ಆ ವಿಡಿಯೋನ ಕೂಡ ನಾವು ಹಾಕಿ ಜನರಿಗೆ ಹೀಗೆ ತಿಳಿಸ್ತಾ ಇದ್ದೀವಿ. ಹೇಗಂತೇಳಿದ್ರೆ ಇಂತಹ ದೇವಸ್ಥಾನದ ಪರಿಚಯ ಕೊಟ್ಬಿಟ್ಟು ಇಂಥ ದೇವಸ್ಥಾನ ಈ ಜಾಗದಲ್ಲಿದೆ ಮತ್ತು ಹೀಗೆ ಹೋಗ್ಬೋದು ಅಂತೆಲ್ಲ ಹೇಳ್ತೇವೆ. ಅದೇ ರೀತಿ ಇವತ್ತು ನಾವು ಬಂದಿದ್ದೀವಿ ಇಲ್ಲಿ ದಕ್ಷಿಣ ತಿರುಪತಿ ಅಂದರೆ ಹೊಸೂರಿಂದ ಸ್ವಲ್ಪನೇ ದೂರ, ಹೊಸೂರಿಂದ ಸೂಳಗಿರಿ ಮಧ್ಯದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು. ಓಕೆ. ಇಲ್ಲಿ ನಂಬಿಕೆಯಿಂದ ಬಂದು ನಾವು ನೆನೆಸ್ಕೊಂಡಿದ್ದ ಕಾರ್ಯಗಳೆಲ್ಲವೂ ಸುಗಮವಾಗಿ ನಡೀತಾ ಇದೆ. ನಾವು ತುಂಬ ಕಷ್ಟದಲ್ಲಿದ್ವಿ. ಆ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಬರ್ತಾ ಇದೆ ಪ್ರತಿದಿನ ಒಂದೊಂದೇ. ನಾವಿದು 5th ವೀಕ್ ಬರ್ತಾ ಇರೋದು ಇವಾಗ. ತುಂಬ ಕಷ್ಟ ಇರೋದ್ರಿಂದ ಇವಾಗ ಒಂಚೂರು ಪರವಾಗಿಲ್ಲ, ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಮನಸ್ಸಿಗೂ ಸ್ವಲ್ಪ ನೆಮ್ಮದಿ, ಶಾಂತಿ ಎಲ್ಲ ಇದೆ. ಅದರಿಂದ ಬಿಡದೆ ಬರ್ತಾ ಇದ್ದೀವಿ. ನಮ್ಗೆ ಏನೇ ಕಷ್ಟ ಬಂದರೂ ದೇವ್ರನ್ನೇ ನಾವು ನಂಬಬೇಕಾಗಿ ಬರ್ತದೆ. ಆ ದೇವ್ರ ಕರುಣೆ ಇದ್ರೆ ಪ್ರತಿಯೊಂದೂ ಯಾವುದನ್ನು ನಾವು ಸಾಧ್ಯ ಮಾಡ್ಲಿಕ್ಕೆ ಆಗದೇ ಇಲ್ಲ. ಅವ್ರ ಕೃಪಾದಿಂದ ನಾವೆಲ್ಲರೂ ಹೊರಗಡೆ ಬರ್ತೀವಿ. ಇವಾಗ ತುಂಬಾ ಕಷ್ಟ ಅಂತ ಹೇಳಿದ್ರಲ್ವಾ, ಕಷ್ಟ ಇದ್ದಾಗ ಮಾತ್ರ ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಸೊ ಇಲ್ಲಿ ಇರೋನು ವೆಂಕಟರಮಣ. ಸೊ ನಿಮಗೆ ಅಂತ ಯಾವ ತರ ಕಷ್ಟ ಬಂದಿತ್ತು ನಾನು ಕೇಳ್ಬೋದಾ? ಯಾಕಂತೇಳಿದ್ರೆ ಅದನ್ನು ನಾನು ಪರ್ಸನಲ್ ಆಗಿ ಹೇಳ್ತಾರೆ, ತೀರಾ ಪರ್ಸನಲ್ ಆಗಿ ಹೋಗ್ತಾ ಇದ್ದೀನಿ. ಸೊ ಏನು ಯಾವ ತರ ಕಷ್ಟ? ಎಲ್ಲಾ ತರದ ಕಷ್ಟಗಳು ಅನುಭವಿಸ್ಬಿಟ್ಟಿದೀವಿ ನಾವು. ಫೈನಾನ್ಸ್ ಇಂದ ಹಿಡಿದು ಆಮೇಲೆ ಮನೆಯವ್ರ ಬಿಸ್ನೆಸ್, ಮನೆಯವರು, ಫ್ರೆಂಡ್ಸು, ಸ್ನೇಹಿತರು ಎಲ್ಲ ಕಡೆಯಿಂದನೂ ತುಂಬ ಕಷ್ಟ ಬಿದ್ದುಬಿಟ್ವಿ. ಹೇಳಬೇಕು ಅಂದರೆ ತಿನ್ನೋದು ಕೂಡ ಅಷ್ಟು ಕಷ್ಟ ಬಂದ್ಬಿಟ್ಟಿತ್ತು ನಮಗೆ. ಇವಾಗ ಇಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಚೂರು ಕಷ್ಟ ಎಲ್ಲ ನಿವಾರಿಸ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬರೋ ಒಂದು ಆಶ್ವಾಸನೆ ನಮ್ಗೆ ಬರ್ತಾ ಇದೆ. ಓಕೆ, ಒಳ್ಳೆಯದು. ಏನೇ ಕಷ್ಟ ಬಂದ್ರೂ ಭಗವಂತನ ಒಂದು ಕೃಪೆ ಇಲ್ದಿದ್ರೆ ನಾವು ಯಾವುದರಲ್ಲೂ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ.
ನಮ್ಮ ಸ್ವಲ್ಪ ತೊಂದರೆಗಳಿರ್ತದೆ, ಅದನ್ನು ಬಂದು ಇಲ್ಲಿ ನಾವು ಏನು ಬೇಕೋ ಹರಕೆ ಹೊತ್ಕೊಂಡು ಅಥವಾ ನಮ್ಗೆ ಏನಾಗಿದ್ದು ಸಾಧ್ಯವಾದಷ್ಟು ಆ ದೇವರ ಮೇಲೆ ಭಕ್ತಿಯಿಂದ ನಾವು ನಮಗೆ ನಡೆಯೋ ಅಷ್ಟು ಏನು ಬೇಕೋ ಅದನ್ನು ಶಕ್ತಿ ಕೊಟ್ಟಷ್ಟು ಮಾಡಿಕೊಂಡು ಹೋದರೆ ನಾವು ಹೊರಗಡೆ ಬರ್ತೀವಿ ಅನ್ನೋದೊಂದು ನಂಬಿಕೆ ಇದೆ. ಹೌದು, ಯಾವುದೇ ಕಷ್ಟ ಇದ್ರೂ ಮನುಷ್ಯ ರೂಪದಲ್ಲಿ ಭಗವಂತ ಯಾರನ್ನಾದ್ರೂ ಕಳಿಸಿ ನಿಮ್ಮ ಕಷ್ಟನ ನಿವಾರಣೆ ಮಾಡುವಂತ ಶಕ್ತಿ ಆತನೊಬ್ಬನಿಗೆ ಇರೋದು. ಹೌದು. ಸೊ ದೇವರನ್ನೇ ಕೊನೆ ಕಾಲದಲ್ಲಿ ಅಂತ ಹೇಳಿದ್ರೆ ನಾವು ಪ್ರತಿ ಒಂದು ಕ್ಷಣದಲ್ಲೂ ಭಕ್ತಿ ಮಾಡ್ತಾ ಇರುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಸಾಧಾರಣ ಏನಂತೇಳಿ ನಮ್ಮ ಜೀವನವು ತುಂಬಾ ಸುಂದರವಾಗಿರ್ಬೇಕು ಅಂತೇಳಿ ಭಗವಂತನ ಹತ್ರ ಪ್ರತಿ ಬಾರಿ ಪ್ರಾರ್ಥನೆ ಮಾಡ್ತೀವಿ. ಖಂಡಿತ. ಅದರಲ್ಲೂ ಈ ಕ್ಷೇತ್ರ ತುಂಬಾ ಏನ್ ಹೇಳ್ತಾರೆ ಪ್ರಸಿದ್ಧವಾದ ಕ್ಷೇತ್ರ. ಯಾಕಂದ್ರೆ ಇದು ಯಾರಿಗೂ ಈ ಕಡೆ ಇದ್ದವರಿಗೆ, ಸಾಧಾರಣ ನಮ್ಮ ಕರ್ನಾಟಕದ ಆ ಕಡೆ ಇದ್ದಂಥವರಿಗೆ ಗೊತ್ತಾಗೋದು ಬಹಳ ಕಡಿಮೆ. ಯಾಕಂತೇಳಿದ್ರೆ ಇಲ್ಲಿ ಜನಗಳು ತುಂಬಾ ಬರ್ತಾರೆ ಅಂತ ಗೊತ್ತಾಯ್ತು ನನಗೆ. ಯಾಕಂತೇಳಿದ್ರೆ ರೀಲಿಂಗ್ಸ್ ಇತ್ತಲ್ಲಿ, ನಾವು ಬರ್ತಾ ಇರುವಾಗ ರೀಲಿಂಗ್ಸ್ ನೋಡಿದ್ವಿ, ತುಂಬಾ ಗ್ರಿಲ್ಸ್ ಎಲ್ಲ ಹಾಕ್ಬಿಟ್ಟು ಜಾಗ ಮಾಡಿಕೊಟ್ಟಿದ್ದಾರೆ. ಈಗ ದೊಡ್ಡ ದೇವಸ್ಥಾನಗಳಲ್ಲಿ ಮಾತ್ರ ಅದು ಸಾಧ್ಯ. ಎಲ್ಲಿ ಜನಸಂದಣಿ ಇರುತ್ತಾ ಅಲ್ಲಿ ಮಾತ್ರ ಈ ಥರದ ಗ್ರಿಲ್ಸ್ ಎಲ್ಲ ಹಾಕಿಬಿಟ್ಟು ಜನಗಳಿಗೆ ಒಂದು ಸಿಸ್ಟಮೆಟಿಕ್ ಆಗಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವ ಹಾಗೆ ಇರುತ್ತೆ. ಇಲ್ಲಿನೂ ಇದೆ. ಆವಾಗ ನಾನು ಅಂದ್ಕೊಂಡೆ ತುಂಬ ಈ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಬಂದಿರಬೇಕು. ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋ ಕಾರಣ ಹಿಂದಿನ ವಾರ ಬಂದಿದ್ದಿದ್ರೆ ಕಲ್ಯಾಣೋತ್ಸವ ಆಗಿತ್ತು, ಆಮೇಲೆ ಫುಲ್ ಜನ ಇದ್ರು, ಇಷ್ಟೊತ್ತಿಗೆಲ್ಲ ಖಾಲಿ ಆಗಿದ್ರು. ಮಧ್ಯಾಹ್ನ ಫುಲ್ ಚೆನ್ನಾಗಿತ್ತು. ಒಂದು 700-800 ಜನದ ಮೇಲಿದ್ರು ಹೋದ ವಾರದಲ್ಲಿ. ಹೌದು. ಅದಲ್ದಿರ ಸಂಡೇ ಸ್ವಲ್ಪ ಜನಗಳಿಗೆ ಫ್ರೀ ಇರುತ್ತೆ, ಅನುಕೂಲ ಇರ್ತದೆ. ಹೆಚ್ಚು ಕಮ್ಮಿ ಎಲ್ಲ ಭಾರಿ ಅಫಿಷಿಯಲ್ಸ್ ತುಂಬಾ ನಾನು ನೋಡಿದ ಮಟ್ಟಿಗೆ ಅಫಿಷಿಯಲ್ಸ್ ತುಂಬಾ ಬಂದಿದ್ದಾರೆ. ನಮ್ಮ ಬೆಂಗಳೂರಿಂದಾನೇ ಜಾಸ್ತಿ ಬರ್ತಾ ಇದ್ದಾರೆ ಇವಾಗೆಲ್ಲಾನು. ಎಲ್ಲ ಸ್ವಲ್ಪ ಔಟಿಂಗ್ ಹೋಗೋರೆಲ್ಲಾನು ಬೆಟ್ಟದ ಮೇಲಿದೆ, ಇಲ್ಲಿಗೆ ಇದಿದೆ, ನದಿ ಹರಿತಾ ಇದೆ ಹೆಚ್ಚು ಕಮ್ಮಿ. ಇದ್ರ ಸುತ್ತಮುತ್ತಲು ನಮಗೆ ನೋಡುವಾಗ ತುಂಬಾ ಬೆಟ್ಟಗಳನ್ನು ಆವರಿಸಿಕೊಂಡಿದೆ. ಆಮೇಲೆ ನಡುವಲ್ಲಿ ಪಕ್ಕದಲ್ಲಿ ನದಿನೂ ಓಡುತ್ತೆ ನಿಮಗೆ. ಹೌದಾ? ಇಲ್ಲಿ ನೋಡಿ, ಇದೇ ಪಕ್ಕದ ನದಿ ಇದೆ. ಆ ನದಿ ಕೂಡ ತುಂಬಾ ಇಂಪಾರ್ಟೆಂಟ್. ನದಿ ಹೆಸರದು ನಮಗೆ ಐಡಿಯಾ ಇಲ್ಲ, ಬಟ್ ಆದ್ರೂ ಹೌದು ಅನುಕೂಲ ಆಗದಿರೋದಕ್ಕೆ ನಮ್ಮ ಮನೆ ದೇವರು ಅಂತ ಹೇಳಿ ಇಲ್ಲಿ ಬಂದು ನಮ್ಮ ತಿರುಪತಿ ಬಾಲಾಜಿನಲ್ಲಿ ನಾವು ಹೋಗ್ತೀವಲ್ವಾ ತಿರುಪತಿಯಲ್ಲಿ ಹೋದಾಗ್ಲೂ ನಿಮಗೆ ಗೊತ್ತಿರಬಹುದು, ತಿರುಪತಿ ಸುತ್ತಲೂ ತುಂಬಾ ನೀರು, ನದಿಗಳು, ಆಮೇಲೆ ಬೆಟ್ಟ ಗುಡ್ಡಗಳು ಇದೆ. ಆಮೇಲೆ ನದಿಗಳು ತುಂಬಾ ಸೌಂದರ್ಯವನ್ನು ಹೆಚ್ಚಿಸಿದೆ. ಆಮೇಲೆ ಹರಿತಾ ಇರುತ್ತೆ. ಪುಣ್ಯಕ್ಷೇತ್ರವಾದ ಇದರಲ್ಲಿ ತೀರ್ಥ ಸ್ನಾನ ಮಾಡೋದಕ್ಕೆ ಕೂಡ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಲ್ಯಾಣಿ ಕೂಡ ಇದೆ. ಹಾಗೇನೆ ಇಲ್ಲೂ ಪಕ್ಕದಲ್ಲಿ ಇಲ್ಲಿನೂ ಹಾಗೆ ಇದೆ. ಇಲ್ಲಿನೂ ಕತ್ಲೆ ಆಗಿರೋ ಕಾರಣ ನಮಗೆ ಇವಾಗ ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ನಮಗೆ ಅಂತಹ ಒಂದು ಐಡಿಯಾ ಇರಲಿಲ್ಲ. ಯಾಕಂದ್ರೆ ಈ ದೇವರಲ್ಲಿ ಏನಂತ ಇನ್ನೂ ನಿಮಗೆ ಏನಾದ್ರು ಇಲ್ಲಿ ಸೇವೆ ವಿವರ ಏನಾದ್ರು ಗೊತ್ತಾ? ಯಾವ ಸೇವೆ ಮಾಡಿದ್ರೆ ಯಾವ ರೀತಿಯ? ಭಾನುವಾರದ ದಿನ ಕಲ್ಯಾಣೋತ್ಸವ ಮಾಡ್ತಾರಂತೆ, ಅದಕ್ಕೆ ಸೇವೆ ಶುಲ್ಕ ಏನೋ ಇದೆ ಅವ್ರು ಹೇಳಿದ್ರು. ಬಟ್ ನಮ್ಮ ಸ್ವಾಮಿಗಳು ಕೇಳಿದ್ರೆ ಅಲ್ಲಿ ಒಳಗಡೆ ನಿಮಗೆ ಹೇಳ್ತಾರೆ ಎಲ್ಲರೂ. ಕಲ್ಯಾಣೋತ್ಸವ ಇಲ್ಲಿ ಬಾರಿ ತುಂಬಾ ಚೆನ್ನಾಗಿ ಕಲ್ಯಾಣೋತ್ಸವ ಎಲ್ಲಿ ಇದೆ, ಅದೇ ಜಾಗದಲ್ಲಿ ನಡೆಯುತ್ತೆ. ಅಲ್ಲಿ ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಇದೆಲ್ಲ ಮಾಹಿತಿಗಳು ನಿಮ್ಮಿಂದ ನಮಗೆ ಲಭ್ಯ ಆಯ್ತು. ತುಂಬಾ ಸಂತೋಷ. ಧನ್ಯವಾದಗಳು. ಅದೇ ರೀತಿ ಈ ದೇವಸ್ಥಾನದ ಎಲ್ಲ ಪರಿಚಯ ನಮಗೆ ಸಿಕ್ಕಿದಂಗಾಯಿತು. ಆಮೇಲೆ ದೇವರ ಮಹಿಮೆ ಕೂಡ. ಆಮೇಲೆ ಇನ್ನು ಮುಂದೆ ನಾವು ಬರುವಾಗ ಒಂದು ಸರಿಯಾದ ಒಂದು ಟೈಮಲ್ಲೇ ಇಲ್ಲಿಗೆ ಬರೋಣ. ಮುಂದಿನ ನಮ್ಮ ದರ್ಶನ ಭಾಗ್ಯ ದೇವರು ನಮಗೆ ಕರುಣಿಸಲಿ ಅಂತ ನಾವು ಕೂಡ, ಹಾಗೂ ದೇವರು ನಿಮಗೂ ಚೆನ್ನಾಗಿಟ್ಟಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಹೊತ್ತು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡವರು ಬೆಂಗಳೂರಿನ ಉದ್ಯಮಿ ಜಯಪ್ರಕಾಶ್ ಮತ್ತು ಅವರ ಧರ್ಮಪತ್ನಿ ಜ್ಯೋತಿ ಪ್ರಕಾಶ್ ಅವರು. ನಾವು ಇಲ್ಲಿ ನಿಮಗೆಲ್ಲರಿಗೋಸ್ಕರ ಬೇಡಿಕೊಂಡಿದ್ದೇವೆ, ಎಲ್ಲರಿಗೂ ಸುಖಶಾಂತಿ ಸಿಗಲಿ, ಕಾಲಕಾಲಕ್ಕೆ ಮಳೆ ಬೆಳೆಯಾಗಲಿ, ಯಾರಿಗೂ ನೀರಿನ ಸಮಸ್ಯೆ ಇಲ್ಲದಿರಲಿ, ಎಲ್ರಿಗೂ ನೀರಿನ ವ್ಯವಸ್ಥೆಯಾಗಲಿ, ಜನಜೀವನ ಸುಖಮಯವಾಗಲಿ ಅಂತ ಪ್ರಾರ್ಥಿಸಿದ್ದೇವೆ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನೀವು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಎಲ್ಲರೊಂದಿಗೂ ಶೇರ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ. ನಮಸ್ಕಾರ.